ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಿ? ನೀವು ಯಾರನ್ನ ತೊರೆದಾಕಿದ್ರ? ಇಸ್ರಾಯೇಲರ ಸದಮಲ ಸ್ವಾಮಿ ಎನ್ನುವಂತ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವಾಗ ಏನಕ್ಕೆ ದೇವರು ಬೇರೆ ಗೋಳಾಡ್ತಾ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನೋಡಿ, ಬೇರೆ ವೇದನೆಯನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈ ಕಡೆ ಯೆರೆಮೀಯನ ಗ್ರಂಥದಲ್ಲಿ ಹೇಳ್ತಿದ್ರೆ, ತನ್ನ ದೇವತೆಗಳು ದೇವರಲ್ಲದೆ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಳ್ಳಿಲ್ಲ. ಅವರು ತಮ್ಮ ದೇವರುಗಳನ್ನು ಬದಲಾಯಿಸಿಕೊಂಡಿಲ್ಲ. ಅದು ದೇವತೆ ಅಲ್ಲ ಅಂತ ಗೊತ್ತಿದ್ದರೂ ಅವರು ಬದಲಾಯಿಸಿಕೊಂಡಿಲ್ಲ. ಆದರೆ ನೀವೇನಾಗಿದ್ದೀರಾ? ಜೀವಜಲವಾದ ನನ್ನನ್ನು ಬಿಟ್ಟಿದ್ದೀರಾ. ಇವಾಗ ಯೆರೆಮೀಯಕ್ಕೆ ಬನ್ನಿ, ಯೆರೆಮೀಯಕ್ಕೆ ಬನ್ನಿ, ಕೆಳಗಡೆ ಓದಿದ್ದೇವೆ. ಯೆರೆಮೀಯ 2:11 ಓದಿ. ಆಕಾಶ ಮಂಡಲವೇ, ಇದಕ್ಕೆ ಬೆಚ್ಚಿ ಬೆರಗಾಗು, ಕತ್ತರಿಸು, ಹಾಳಾಗು ನುಡಿಯುತ್ತಾನೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿ